Hello everyone, welcome to another day of Aditi's complete day routine. ಬೆಳಗ್ಗೆಯಿಂದ ನೈಟ್ ವರೆಗೂ ಏನೇನೆಲ್ಲ ಆಯಿತು, ಏನೇನು ಊಟ ಮಾಡಿದ್ರು, ಏನೇನು ಆಕ್ಟಿವಿಟೀಸ್ ಎಲ್ಲಾನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಅದಿತಿ ಎದ್ದಿದ್ದು ಇವತ್ತು 7:30ಗೆ. ಎದ್ದಿದ ತಕ್ಷಣ ತುಂಬ ಹ್ಯಾಪಿ ಆಗಿದ್ರು. ಮಕ್ಕಳು ಎದ್ದಿದ ತಕ್ಷಣ ಹ್ಯಾಪಿ ಆಗಿದ್ರೆ ಎಷ್ಟು ನೋಡೋದಕ್ಕೆ ಖುಷಿ ಅಲ್ವಾ? ಅದಿತಿ ಜೊತೆ ಕ್ವಾಲಿಟಿ ಟೈಮ್ 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀನಿ. ಇದರಿಂದ ಅವ್ರಿಗೂ ಖುಷಿ, ನನಗೂ ಖುಷಿ. ನೆಕ್ಸ್ಟು ಅದಿತಿಗೆ ಬಿಸಿನೀರನ್ನ ಕೊಡ್ತೀನಿ. ಬಿಸಿ ಎಷ್ಟಿರುತ್ತೆ ಅಂತಂದರೆ ಉಗುರು ಬೆಚ್ಚಗಿನ ನೀರನ್ನ ಕೊಟ್ಟಿರ್ತೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ 3 ಬಾದಾಮಿ, 1 ದ್ರಾಕ್ಷಿ ಮತ್ತು 1 ಗೋಡಂಬಿ. ಡ್ರೈ ಫ್ರೂಟ್ಸ್ ಪೌಡರ್ನು ಕೊಟ್ಟಿರ್ತೀನಿ. ಆದರೆ ನೆನೆಸಿ ಕೊಡೋದ್ರಿಂದ, ಅದರ ನೀರು ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀರನ್ನ ನಾನು ಅದಿತಿಯ ಫೂಡಲ್ಲಿ ಹಾಕಿರ್ತೀನಿ. ಬೆಳಗ್ಗೆನೇ ಅವ್ರು ಆ ನೀರನ್ನ ಕುಡಿಯೋದಿಲ್ಲ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಅಗ್ದು ತಿನ್ನೋದಕ್ಕೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಅದಿತಿಗೆ ನಾನು ಆಯಿಲ್ ಮಸಾಜ್ ಮಾಡಬೇಕಾಗಿತ್ತು ತಲೆಗೆ. ಸೊ ಆಯಿಲ್ ಮಸಾಜ್ಗೆ ನಾನು ಬೆಳೆಸ್ತಿರೋದು ಬ್ಲ್ಯಾಕ್ ಸಿಸೇಮ್ ಆಯಿಲ್. ತುಂಬ ಒಳ್ಳೆಯದು. ತುಂಬ ಬಿಸಿಲಿದ್ದಾಗ ಮಕ್ಕಳಿಗೆ ಬ್ಲ್ಯಾಕ್ ಸಿಸೇಮ್ ಆಯಿಲ್ ಅಂತಂದರೆ ಎಳ್ಳೆಣ್ಣೆ ಅಂತ ಏನು ಹೇಳ್ತೀವಿ, ಅದನ್ನು ಬಳಸ್ಬೋದು. ತುಂಬ ಒಳ್ಳೆಯದು. ಇದರಿಂದ ಹೇರ್ ಗ್ರೋತ್ಗೂ ಸಹಾಯ ಆಗುತ್ತೆ ಆ್ಯಂಡ್ ಟೆಕ್ಸ್ಚರ್ ಸಹ ಬದಲಾಗುತ್ತೆ. ಅದಿತಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಪ್ರತಿದಿನ ಅದಿತಿಗೆ ನಾನು ಆಯಿಲ್ ಮಸಾಜ್ ಮಾಡ್ತೀನಿ. ಇವತ್ತು ಬ್ಲ್ಯಾಕ್ ಸಿಸೇಮ್ ಆಯಿಲ್ನೇ ಬಳಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅದಿತಿಗೆ ನಾನು ಹಾಲನ್ನ ಕೊಟ್ಟಿದ್ದೀನಿ. ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಇನಿಷಿಯಲಿ ಅವರೇ ಕುಡಿತಾರೆ, ಅದಾದಮೇಲೆ ನಾನು ಕುಡಿಸ್ಬೇಕು. ಇದು ಕಂಪ್ಲೀಟ್ ಅವ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹಾಲು ಕಂಪ್ಲೀಟ್ ಮಾಡ್ತಾರೆ ಅಂತ ನಾನು ಅದಿತಿಗೆ ಸ್ಟೋರಿ ಹೇಳಿಕೊಂಡು ಅವ್ರಿಗಿಷ್ಟ ಆಗೋ ರೀತಿ ಆಟ ಆಡಿಸ್ಕೊಂಡು ನಾನು ಕುಡಿಸ್ತೀನಿ. ಸ್ನಾನಕ್ಕೆ ಇವತ್ತು ನಾನು ಬ್ಲ್ಯಾಕ್ ಸಿಸೇಮ್ ಆಯಿಲ್ ಅಂತಂದರೆ ಎಳ್ಳೆಣ್ಣೆನೆ ಬಳಸಿದ್ದೀನಿ. ಆಚೆಗಡೆ ಅಂತಂದರೆ ಎಣ್ಣೆ ಮಸಾಜ್ ತಲೆಗೆ ಮಾಡುವಾಗಲೇ ನಾನು ಫೇಸ್, ಕೈಗೆ, ಕಾಲಿಗೆ ಎಲ್ಲ ಮಸಾಜ್ ಮಾಡಿರ್ತೀನಿ. ಸ್ನಾನದ ಮನೆ ಒಳಗಡೆ ಹೋದಾಗ ಕಂಪ್ಲೀಟ್ ಬಾಡಿಗೆ ಮಸಾಜ್ ಮಾಡ್ತೀನಿ. ಕಡಲೆ ಹಿಟ್ಟಿನ ಪ್ಯಾಕು ಸಹ ಅದಾದಮೇಲೆ ಹಾಕ್ತೀನಿ. ಸ್ನಾನದಕ್ಕಿಂತ ಮುಂಚೆ ಹಾಲು ಕುಡಿದ್ಮೇಲೆ ಒಂದು 10 ನಿಮಿಷ ಅದಿತಿ ಆಟ ಆಡ್ತಾರೆ. ದಿಸ್ ಇಸ್ ಹರ್ ಫೇವ್ರೆಟ್. ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಅದ್ರ ಜೊತೆ ಅವ್ರು ಆಟ ಆಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟು ಸ್ನಾನಕ್ಕೆ ಹೋಗಿದ ತಕ್ಷಣ ಎಣ್ಣೆ ಮಸಾಜ್ ಮಾಡಿ 10 to 15 ಮಿನಿಟ್ಸ್ ಬಿಟ್ಟು ನಾನು ಅದಿತಿಗೆ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ತೀನಿ. ಕಡಲೆ ಹಿಟ್ಟಿನ ಪ್ಯಾಕನ್ನು 10 to 15 ಮಿನಿಟ್ಸ್ ಬಿಡ್ತೀನಿ. ಅದಾದಮೇಲೆ ಅದಿತಿ ಸ್ನಾನ ರೆಡಿ ಆಗುತ್ತೆ. ಅಂತಂದರೆ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾರೆ. ಶಿಲ್ ಬಿ ಕಂಪ್ಲೀಟ್ಲಿ ಫ್ರೆಶ್ಡ್. ಈ ಒಂದು ಕಡಲೆ ಹಿಟ್ಟು ಹಾಕೋದ್ರಿಂದ ಅದಿತಿಗೆ ತುಂಬ ಚೆನ್ನಾಗಿ ಸ್ಕಿನ್ ಸಾಫ್ಟ್ ಆಗ್ತಿದೆ ಆ್ಯಂಡ್ ಗ್ಲೋ ಸಹ ಬರ್ತಿದೆ. ಆ್ಯಂಡ್ ನೆಕ್ಸ್ಟ್ ಅದಿತಿಗೆ ರೆಡಿ ಮಾಡ್ತೀನಿ. ಅದಿತಿ ರೆಡಿ ಆಗಿದ ತಕ್ಷಣ ಫಸ್ಟ್ ನಾನು ಹೇಳ್ಕೊಟ್ಟಿರೋದು ದೇವರಿಗೆ ಕೈ ಮುಗಿಬೇಕು. ಯಾಕಂತಂದರೆ ಮಕ್ಕಳಿಗೆ ಈಗಲಿಂದನೇ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಆ ವ್ಯಾಲ್ಯೂ ಸಿಸ್ಟಮ್ ಇರಬೇಕು ಮಕ್ಕಳಿಗೆ. ನನ್ನ ಒಂದು ಬ್ರೇಕ್ಫಾಸ್ಟ್ ಟೈಮ್ ಇದು ಅಂತಂದರೆ ಪ್ರಿಪೇರ್ ಮಾಡ್ತಿರ್ತೀನಿ ಅದಿತಿಗೆ. ನಾನಿವತ್ತು ಅದಿತಿಗೆ ಅವಲಕ್ಕಿ ಕಿಚಡಿ ಮಾಡ್ತಿದ್ದೆ. ಈ ಅವಲಕ್ಕಿ ಕಿಚಡಿ ಮಕ್ಕಳಿಗೆ ತುಂಬ ಒಳ್ಳೆಯದು. ವೆಯ್ಟ್ ಗೇನ್ ಸಹ ಮಾಡುತ್ತೆ ಆ್ಯಂಡ್ ಎನರ್ಜಿ ಸಹ ನೀಡುತ್ತೆ. ಅದಿತಿ ಅಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಆಟಾಡ್ತಿರ್ತಾರೆ. ಈ ಒಂದು ಬಾಕ್ಸಸ್ನ ತೊಗೊಂಡು ಅದಿತಿ ಸ್ಟ್ಯಾಕಿಂಗ್ನ ಮಾಡ್ತಾರೆ. ತುಂಬ ಒಳ್ಳೆಯದು ಮಕ್ಕಳಿಗೆ ಸ್ಟ್ಯಾಕಿಂಗ್ ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ. ಅವ್ರು ಆರಾಮಾಗಿ ಆಟಾಡ್ತಿರ್ತಾರೆ. ನಾನು ಅಷ್ಟರಲ್ಲಿ ಅದಿತಿಗೆ ಅವ್ರ ಬ್ರೇಕ್ಫಾಸ್ಟ್ ಸಹ ಮಾಡಿದೆ. ಅವಲಕ್ಕಿ ಕಿಚಡಿ ವೆರಿ ಸಿಂಪಲ್, ವೆರಿ ಈಸಿ. ಇದನ್ನು ನಾನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿನ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್. ಅವಲಕ್ಕಿ ಕಿಚಡಿ ಜೊತೆ ನಾನು ಒಂದು ಫ್ರೂಟ್ ದ್ರಾಕ್ಷಿ ಸಹ ಕೊಟ್ಟಿದ್ದೆ ಅದಿತಿಗೆ. ತುಂಬ ಒಳ್ಳೆಯದು ಮಕ್ಕಳಿಗೆ ದ್ರಾಕ್ಷಿ. ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿಯ ಸೆಲ್ಫ್ ಪ್ಲೇ ಟೈಮ್ ಶುರು ಆಗುತ್ತೆ. ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಅದಿತಿ ಈಗ ಪಾಟಿ, ಸೂಸು ಟ್ರೈನ್ ಆಗಿರೋದ್ರಿಂದ ಸೂಸು ಬಂದಾಗ, ಪಾಟಿ ಬಂದಾಗ ಅವ್ರು ಇಂಟಿಮೇಟ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಅದಿತಿಯ ಸೆಲ್ಫ್ ಕೇರ್ ಅಂತಂದರೆ ಪ್ಯಾಂಟ್ ಹಾಕೊಳ್ಳೋದು, ಪ್ಯಾಂಟ್ ಬಿಚ್ಚೋದು, ಇದನ್ನೆಲ್ಲನೂ ವರ್ಕ್ ಮಾಡ್ತಾ ಇದ್ದೀನಿ ನಾನು ಅದಿತಿಗೆ. ಇದು ಮಕ್ಕಳ ಡೈಲಿ ಲಿವಿಂಗ್ ಸ್ಕಿಲ್ನ ಡೆವಲಪ್ ಮಾಡುತ್ತೆ ಆ್ಯಂಡ್ ಇದು ಒಂದು ಬೆಸ್ಟ್ ಮಾಂಟೆಸರಿ ಸ್ಕಿಲ್. ನಾನು ತುಂಬ ಮಾಂಟೆಸರಿ ಅಪ್ರೋಚ್ನ ಫಾಲೋ ಮಾಡ್ತೀನಿ, ಅದರಲ್ಲಿ ಇದು ಒಂದು ಸಹ.
ಎಲ್ಲಿ ಮಕ್ಕಳು ಅಂತಂದರೆ ಟ್ಯಾಂಟ್ರಮ್ಸ್ ಇದ್ದೇ ಇರುತ್ತೆ. ಅದಿತಿನೂ ಸ್ವಲ್ಪ ಟ್ಯಾಂಟ್ರಮ್ ಇತ್ತು. ಬ್ರೇಕ್ಫಾಸ್ಟ್ ಆದಮೇಲೆ ಅವ್ರು ಆಟಾಡ್ತಿದ್ರು, ಏನೋ ಒಂದು ಕಾರಣಕ್ಕೆ ಟ್ಯಾಂಟ್ರಮ್ ಶುರುವಾಯಿತು. ಸ್ವಲ್ಪ ಹೊತ್ತು ಅಳ್ತಿದ್ರು. ಅದಾದಮೇಲೆ ಸಮಾಧಾನ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ರಿಯಲೈಸೇಷನ್ ಆಗೋದಕ್ಕೆ, ಅಂತಂದರೆ ಏನಕ್ಕೆ ಅಳ್ತಿದ್ದೀನಿ ಅನ್ನೋದು ಅದಿತಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟಿದ್ದೆ. ನಾನೇನು ಇಂಟರಾಕ್ಷನ್ ಸಹ ಮಾಡಿರಲಿಲ್ಲ. ಅವರೇ ಆಮೇಲೆ ಆರಾಮಾಗಿ ನನ್ನ ಹತ್ರ ಮಾತಾಡ್ಕೊಂಡು ಬಂದರು. ಮಕ್ಕಳು ಈ ರೀತಿ ಟ್ಯಾಂಟ್ರಮ್ಸ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ನೆಕ್ಸ್ಟ್ ಸ್ನ್ಯಾಕ್ಗೆ ಅದಿತಿಗೆ ಆರೆಂಜ್ ಕೊಟ್ಟಿದ್ದೆ. ಆರೆಂಜ್ನ ಪೀಲ್ ಮಾಡಿ ನಾನು ಕೊಡೋದಿಲ್ಲ, ಅವರೇ ಪೀಲ್ ಮಾಡ್ಕೊಳ್ಬೇಕು. ಇದರಿಂದ 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಆ್ಯಂಡ್ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಒಂದು ಬೆಸ್ಟ್ ಮಾಂಟೆಸರಿ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಫೆರೆಟ್ ಕೊಡ್ತಾರೆ ಅದಿತಿ. ಫೆರೆಟ್ ಎಲ್ಲಿದೆ? ಫೆರೆಟ್. ಗುಡ್ ಜಾಬ್. Give me hippo. Give me rabbit. Very good. Give me tiger. Good job. Give me rhino. Ellide? Very good. Give me kangaroo. Good job. Give me ox. Give me bear. Karadi. Elli? Ida? Give me D. 11:30 ಇಂದ 1 o'clock ವರೆಗೂ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ರೈಟ್ ಬ್ರೈನ್ ಎಜುಕೇಷನ್ನ ಮಾಡ್ತೀನಿ. ಕೆಲವು ರೈಮ್ಸ್ಗಳು, ಕೆಲವು ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೆ. ಅದಾದಮೇಲೆ ಊಟಕ್ಕೆ ಅದಿತಿಗೆ ಸ್ಟಫ್ಡ್ ಪನ್ನೀರ್ ಪರಾಟ ಜೊತೆ ಮೊಸರುಗೆ ಡಿಪ್ಪಿಂಗ್ ಕೊಟ್ಟಿದ್ದೆ. ಇದು ಅದಿತೀಸ್ ಫೇವ್ರೆಟ್. ಮೊಸರು ಜೊತೆನೂ ಇಷ್ಟ ಆಗುತ್ತೆ, ಹಾಗೇನೂ ಅದಿತಿಗೆ ಇಷ್ಟ ಆಗುತ್ತೆ. ಪನ್ನೀರ್ ಇಸ್ ದ ಬೆಸ್ಟ್ ಪ್ರೋಟೀನ್ ಮಕ್ಕಳಿಗೆ. ಅದ್ರ ಜೊತೆಗೆ ಮೊಸರು ಇವತ್ತು ಕೊಟ್ಟಿದ್ದೆ ಅದಿತಿಗೆ. ಅದಿತಿಯ ಬೆಸ್ಟ್ ಊಟ ಆದಮೇಲೆ ಅದಿತಿ ಆರಾಮಾಗಿ ಹನುಮಾನ್ ಚಾಲೀಸ ಮತ್ತು ಜಯ ಜನಾರ್ದನ ಶ್ರೀಕೃಷ್ಣಂದು ಹಾಡು ಕೇಳಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದಿತಿ ಇವತ್ತು ನಿದ್ದೆ ಮಾಡಿದ್ದು ಟೈಮು 1:55 ಹಾಗೆ ಅದಿತಿ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ದು. 4:15 ಹಾಗೆ ಅದಿತಿ ಎದ್ರು. ಅಷ್ಟರಲ್ಲಿ ನನ್ನ ಎಡಿಟಿಂಗು, ನನ್ನ ಒಂದು ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಮಕ್ಕಳು ಮಲ್ಕೊಂಡಿದ್ದಾಗ ಅಮ್ಮಂದಿರಿಗೆ ತುಂಬ ರೆಸ್ಟ್ ಸಿಗುತ್ತೆ. ಆದರೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳು ಮಲ್ಕೊಂಡಿದ್ದಾಗ ಏನೇನು ಕೆಲಸ ಮಾಡ್ಕೊಳ್ಬೇಕು ಅಂತ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟಿಪ್ ಫಾರ್ ಆಲ್ ನ್ಯೂ ಮಾಮ್ಸ್ ಆ್ಯಂಡ್ ಟಾಡ್ಲರ್ಸ್ ಮಾಮ್ಸ್ಗೂ ಇದು ಬೆಸ್ಟ್ ಟಿಪ್ ಅಂತ ಅನಿಸುತ್ತೆ. ಅದಿತಿ 4:15 ಎದ್ರು. ಎದ್ದ ತಕ್ಷಣ ಅದಿತಿ ನಾನು ಏನೋ ಒಂದು ಬರೀತಾ ಇದ್ದೆ, ವರ್ಕ್ಶೀಟ್ ಏನೋ ಮಾಡ್ತಾಯಿದ್ದೆ. ಅವಾಗ ಅವ್ರು ನೋಡಿ ನಾನು ಮಾಡ್ತೀನಿ ಅಂತ ಅದಿತಿ ಮಾಡ್ತಾಯಿದ್ರು. ಟೈಮ್ 5 ಗಂಟೆ ಆಗಿತ್ತು. 5 ಗಂಟೆಗೆ ಅದಿತಿಗೆ ಯೂಶಲಿ ನಾನು ಸ್ನ್ಯಾಕ್ನ ಕೊಡ್ತೀನಿ. ಅದಿತಿ ಇವತ್ತು ಬೇಗ ಎದ್ದಿರೋದ್ರಿಂದ 2 ರಿಂದ 3 ಸ್ನ್ಯಾಕ್ ಆಗಿಬಿಡುತ್ತೆ. ಏನೇನೆಲ್ಲ ಕೊಟ್ಟಿದ್ದೀನಿ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. 5 ಗಂಟೆಗೆ ಫ್ರೆಶ್ ಅಪ್ ಮಾಡಿದೆ. ಅದಿತಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಫೇಸ್ ವಾಶ್ ಎಲ್ಲ ಮಾಡಿ 2 ಸಲ ನಾನು ಕ್ರೀಮ್ ಅಪ್ಲೈ ಮಾಡ್ತೀನಿ ಡೈಲಿ. ಸ್ನ್ಯಾಕ್ಗೆ ಫಸ್ಟ್ ಸ್ನ್ಯಾಕ್ ಅದಿತಿಗೆ ನಾನು ಕೊಟ್ಟಿದ್ದು ದಾಳಿಂಬೆ ಹಣ್ಣು ಜ್ಯೂಸ್. ಅಂತಂದರೆ ಹ್ಯಾಂಡ್ ಸ್ಕ್ವೀಸ್ ಮಾಡಿ ಅದಿತಿಗೆ ದಾಳಿಂಬೆ ಹಣ್ಣು ಜ್ಯೂಸ್ ಕೊಡ್ತೀನಿ. ಕೆಲವೊಂದು ದಿನ ಅದಿತಿ ದಾಳಿಂಬೆ ಹಣ್ಣು ಇಷ್ಟಪಟ್ಟು ತಿಂತಾರೆ, ಕೆಲವೊಂದು ದಿನ ತಿನ್ನೋದಿಲ್ಲ. ಸೊ ತಿಂದೇ ಇರೋ ದಿನ ನಾನು ಅದಿತಿಗೆ ಜ್ಯೂಸ್ ಕೊಡ್ತೀನಿ. ಸೊ ಡ್ಯಾಡಾ ಅದಿತಿಗೆ ಕುಡಿಸ್ತಾ ಇದ್ರು. ನಾನು ಕುಡಿಸಿದ್ರೆ ಅಷ್ಟು ಕುಡಿಯೋದಿಲ್ಲ. ಡ್ಯಾಡಾ ಕುಡಿಸಿದ್ರೆ ಪ್ರೀತಿ ತುತ್ತು ಅಂತ ಹೇಳಿ ಕುಡಿಸ್ತಾರೆ. ಸೊ ಅದಿತಿಗೆ ಇಷ್ಟ ದಾಳಿಂಬೆ ಜ್ಯೂಸ್. ಆದರೆ ಕೆಲವೊಂದು ದಿನ ಬೇಡ ಅಂತ ಹೇಳೋದು ಮಕ್ಕಳು ಕಾಮನ್ ಅಲ್ವಾ. ಅದಾದಮೇಲೆ ಅದಿತಿನ ಈವ್ನಿಂಗ್ ನಾನು ಆಚೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ನಾನು ಅಡುಗೆ ಮಾಡ್ತಿದ್ದೆ. ಸೊ ಅದಿತಿ ನನಗೆ ಹೆಲ್ಪ್ ಮಾಡ್ತಿದ್ರು. ಮಕ್ಕಳನ್ನ ಪ್ರತಿದಿನದ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನಂತೂ ಅದಿತಿನ ಪ್ರತಿಯೊಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಇದರಿಂದ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಡೆವಲಪ್ ಆಗುತ್ತೆ.
ನಾನು ಅಡುಗೆ ಮಾಡ್ತಿದ್ದೆ, ಅವ್ರು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿ ಅದಾದಮೇಲೆ ಅವರೇ ಒಂದು ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡಿಕೊಂಡ್ರು. ಆ ಕಡೆಯಿಂದ ಈ ಕಡೆ ಸೋಯಾ ಚಂಕ್ಸ್ನ ಟ್ರಾನ್ಸ್ಫರ್ ಮಾಡೋದು ಈ ಸ್ಪೂನ್ನ ಯೂಸ್ ಮಾಡಿಕೊಂಡು ಅಂತ. ಆರಾಮಾಗಿ ಆಟ ಆಡ್ತಾರೆ, ಯಾವುದೇ ರೀತಿ ಟ್ಯಾಂಟ್ರಮ್ಸ್ ಇರೋದಿಲ್ಲ. ಕೆಲವೊಂದು ಸಲ ಮಕ್ಕಳಿಗೆ ಟ್ಯಾಂಟ್ರಮ್ಸ್ ಇರುತ್ತೆ, ಕೆಲವೊಂದು ದಿನ ಆರಾಮಾಗಿ ಇರ್ತಾರೆ. ಈವ್ನಿಂಗ್ ಟೈಮ್ ಅದಿತಿಗೆ ನಿದ್ದೆ ಆದಮೇಲೆ ಅವ್ರಿಗೆ ತುಂಬ ಫ್ರೆಶ್ ಆಗಿರ್ತಾರೆ. ಫ್ರೆಶ್ ಅಪ್ ಸಹ ಮಾಡಿದ್ರೆ ಮಕ್ಕಳಿಗೆ ತುಂಬ ಒಂದು ಫ್ರೆಶ್ ಫೀಲ್ ಆಗುತ್ತೆ. बोला मकाना ಇಲ್ಲಿಟ್ಟಿರ್ಲಾ ಇಲ್ಲಿಟ್ಟಿರ್ಲಾ ಮಕಾನದಲ್ಲಿ ಆಟ ಆಡಬೇಡಿ, ಬರೀ ಅದ್ರಲ್ಲಿ ಮಾತ್ರ ಆಟ ಆಡಿ. ಓಕೆ, ಸ್ನ್ಯಾಕ್ಸ್ ತಿಂದಮೇಲೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಹಾಗೆಯೇ ಫ್ರೆಂಡ್ಸ್ನ ಮೀಟ್ ಮಾಡಿದ್ರು ಅದಿತಿ. ಮಕ್ಕಳ ಜೊತೆ ಮಕ್ಕಳಿಗೆ ಆಟ ಆಡೋದಕ್ಕೆ ಎಷ್ಟು ಖುಷಿ ಇರುತ್ತೆ. ಅವ್ರದ್ದೇ ಆಟ, ಅವ್ರದ್ದೇ ಖುಷಿ, ಅವ್ರದ್ದೇ ಒಂದು ಗೇಮ್ಸ್ ಇರುತ್ತೆ. ಆ್ಯಂಡ್ ಅದಿತಿ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಎಳ್ನೀರನ್ನ ಕೊಡಿದ್ರು. ಎಳ್ನೀರು ಮಕ್ಕಳಿಗೆ ತುಂಬ ಒಳ್ಳೆಯದು, ಎನರ್ಜಿ ನೀಡುತ್ತೆ. ಎಳ್ನೀರನ್ನ ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ. ಸಾಕಷ್ಟು ಪೇರೆಂಟ್ಸ್ಗಳು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ಎಳ್ನೀರನ್ನ ಕೊಡೋದೇ ಇಲ್ಲ. ಆ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮುದ್ದಾಗಿದೆ ನೋಡಿ ಅದಿತಿ ಮತ್ತು ಅವ್ರ ಫ್ರೆಂಡ್ ಪನ್ವಿತ್ ಒಂದು ಬಾಂಡಿಂಗ್. ಆಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಮಕ್ಕಳಿಗೆ ಪ್ರತಿದಿನ ವಾಟರ್ ಇಂಟೇಕ್ನ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಿತಿಗೆ 2 ಇಯರ್ಸ್ ಆಗಿರೋದ್ರಿಂದ 2 ಇಯರ್ಸ್ ಮಕ್ಕಳಿಗೆ 250 ml ಇಂದ 450 ml ವಾಟರ್ ಪ್ರತಿದಿನ ಮಕ್ಕಳು ಕುಡಿಲೇಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಮಜ್ಜಿಗೆ, ಬೇರೆ ನಾವು ಏನು ಲಿಕ್ವಿಡ್ಸ್ ಜ್ಯೂಸ್ನೆಲ್ಲ ಕೊಡ್ತೀವಲ್ಲ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಂದಮೇಲೆ ನನ್ನ ಅಡುಗೆ ಕೆಲಸಗಳು ಶುರುವಾಗುತ್ತೆ. ಆವಾಗ ಅದಿತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ಇವತ್ತು ಅದಿತಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಕ್ರಿಬ್ಲಿಂಗ್ ಸ್ಟೇಜಸ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ. ಊಟಕ್ಕೆ ಬೇಳೆ ಸಾಂಬಾರ್, ಅದ್ರ ಜೊತೆಗೆ ಕಬಾಬ್ನ ಕೊಟ್ಟಿದ್ದೆ. ಅದಿತಿಸ್ ಫೇವ್ರೆಟ್ ಕಬಾಬ್. ಸ್ವಲ್ಪ ಹೊತ್ತು ತುಂಬ ಇಂಟ್ರೆಸ್ಟ್ ಕೊಟ್ಟು ಅದಿತಿ ಊಟ ಮಾಡ್ತಾರೆ. ಅದಾದಮೇಲೆ ಮಮ್ಮ ತಿನ್ನಿಸಿ ಅಂತ ಹೇಳ್ತಾರೆ. ಅವ್ರು ತಿನ್ನಿಸುವಾಗ ಅವರು ಗೊತ್ತಿರೋ ಸ್ಟೋರೀಸ್ನ ಅವರೇ ನೆನಪಿಸ್ತಾರೆ. ಆ ಸ್ಟೋರೀಸ್ ಹೇಳಿ, ಈ ಸ್ಟೋರೀಸ್ ಹೇಳಿ ಅಂತ. ಸೊ ನಾನು ಎಕ್ಸ್ಪ್ರೆಸಿವ್ ಆಗಿ ಹೇಳೋದನ್ನು ಎಂಜಾಯ್ ಮಾಡಿಕೊಂಡು ಅದಿತಿ ಊಟ ಮುಗಿಸ್ತಾರೆ. ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ನಮ್ಮದು ಊಟ ಮುಗಿಯುತ್ತೆ. ಅದಾದಮೇಲೆ ಅದಿತಿಯ ಬುಕ್ ರೀಡಿಂಗ್ ಸೆಷನ್. ಪ್ರತಿದಿನ ಒಂದೊಂದು ಬುಕ್ಕು, ಅವ್ರ ಫೇವ್ರೆಟ್ ಬುಕ್ನ ನಾನು ಅದಿತಿಗೆ ಓದ್ತೀನಿ. ಸಿಟ್ಟಿಂಗ್ ಎಲ್ಲಿದೆ ಕೋತಿ? ಸಿಟ್ಟಿಂಗ್ ಆನ್ ಮರದ ಮೇಲೆ ಕೂತಿದೆ. ನೇರಳೆ ಹಣ್ಣು ಎಲ್ಲಿದೆ ತೋರಿಸಿ. ಅಲ್ಲಿ ನೀರಲ್ಲಿ ಏನಿರೋದು? ಕೋತಿ ಮರದ ಮೇಲೆ ಕೂತಿರುತ್ತೆ. ಸೊ ಕೋತಿಗೆ ಏನ್ ಇಷ್ಟ? ಯಾವ ಹಣ್ಣು ಇಷ್ಟ? ನೇರಳೆ ಹಣ್ಣು. ಮರದ ಮೇಲೆ ಏನಿದೆ? ಗ್ರೇಪ್ಸ್ ಇದೆ. ವೆರಿ ಗುಡ್. ಕೋತಿಗೆ ಗ್ರೇಪ್ಸ್ ಅಂದ್ರೆ ತುಂಬಾ ಇಷ್ಟ. ಹೆಂಗಪ್ಪ ತಿನ್ನುತ್ತೆ ಕೋತಿ ಗ್ರೇಪ್ಸ್ನ? ನೀರಲ್ಲಿ ಏನಿದೆ? ಬುಕ್ ರೀಡಿಂಗ್ ಸೆಷನ್ ಆದಮೇಲೆ ಅದಿತಿ ಜೊತೆ ಸ್ವಲ್ಪ ಹೊತ್ತು ಇವತ್ತಿನ ದಿನದ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಿತಿಗೆ ಈಗ ಇಮೋಷನ್ಸ್ನ ಹೇಳ್ಕೊಳ್ತಾ ಇದ್ದೀನಿ. ಹ್ಯಾಪಿ, ಸ್ಯಾಡು, ಯಾವಾಗ ಅದಿತಿಗೆ ಡಿಸಪಾಯಿಂಟ್ ಆಯಿತು, ಇದೆಲ್ಲ ಬೇಸಿಕ್ಕಾಗಿ ಹೇಳ್ಕೊಡ್ತಿರೋದ್ರಿಂದ ಅದಿತಿಗೆ ಅರ್ಥ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡಿ ಆರಾಮಾಗಿ ಅದಿತಿ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡುವಾಗಲೂ ಅದಿತಿಗೆ ಗಣೇಶನ ಸ್ಟೋರಿ ಹೇಳಬೇಕು, ಪಾರ್ವತಿ ಸ್ಟೋರಿ ಹೇಳಬೇಕು. ಇದೆಲ್ಲ ಅದಿತಿಗೆ ಅಭ್ಯಾಸ ಆಗಿದೆ. ತುಂಬ ಒಂದು ಮುದ್ದಾಗಿತ್ತು ಇವತ್ತಿನ ದಿನ. ತುಂಬ ಚೆನ್ನಾಗಿ ಹೋಯಿತು. ಇನ್ನೊಂದು ಕಂಪ್ಲೀಟ್ ಡೇ ರೊಟೀನ್ ಜೊತೆ ನಾನು ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಕ್ಕಳ ರಿಲೇಟೆಡ್ ಕಾಂಟೆಂಟ್, ಆ್ಯಕ್ಟಿವಿಟೀಸ್,
ಅದಿತೀಸ್ ಫುಡ್ ರೊಟೀನ್ ಇನ್ನೂ ಹೆಚ್ಚಿನ ಮಾಹಿತಿ ಈ ಚಾನಲಲ್ಲಿ ಸಿಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಡೈಲಿ ರೊಟೀನ್ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ.